ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಇವತ್ತು ಅಗಸೆ ಪುಡಿ ಮಾಡೋದು ತೋರಿಸ್ತೀನಿ. ಒಂದು ದೊಡ್ಡ ಬಟ್ಲ ಅಗಸೆ ಇಟ್ಕೊಂಡೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಅದ್ರ ಡಬಲ್ ಆಗಿದೆ. ಈಗ ಹುಣಸೆ ಹಣ್ಣು 3 ಬೋಟು ಸಾಕು. 3ದೊಳಗೆ 5 ಎಲೆ ಇಟ್ಕೊಂಡ್ರೂ ಸಾಕು. ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ, ಇದೆರಡು ಹಾಕಿದ್ರೆ ರುಚಿ ಬರ್ತದೆ. ಈ ಹುಣಸೆ ಹಣ್ಣಿಗೆ ಕಡ್ಡಿ, ಬೀಜ ಮತ್ತು ಅದ್ರ ಮೇಲೆ ಸಿಪ್ಪಿ ಇರ್ತದಲ್ಲ ಅದೆಲ್ಲ ತೆಗೆದಿಟ್ಕೊಂಡು ಸ್ವಚ್ಛಾಗಿ ಮಾಡ್ಕೊಂಡು ಇಟ್ಕೊರಿ. ಈ ಬೆಲ್ಲ ಹುಣಸೆಹಣ್ಣು ಹಾಕದೇನೂ ಮಾಡ್ಕೋಬೋದು. ಈ ಪುಡಿಗೆ ಹಾಕಿದರೆ ಒಂದು ರುಚಿ ಬೇರೆ, ಹಾಕದೇ ಇದ್ದರೆ ಒಂದು ರುಚಿ ಬೇರೆ, ಎರಡೂ ಮಾಡಿ ನೋಡಿ. ಈ ಅಗಸೆ ಹುರಿಬೇಕಾದ್ರೆ ನೋಡಿರಿ, ಬುಟ್ಟಿ ಒಳಗೆ ಹುರಿಲಿಕ್ಕೆ ಹತ್ರ ಅಗಲಾಗೆ ಇರ್ತದೆ. ಇದು ಚಟಾಪಟ ಅನ್ಲಿಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಸಿಡಿದು ಹೋಗಿ ರೂಪಾಯಿದಾಗ 10 ಪೈಸಾದಷ್ಟು ಉಳಿತದೆ ಇದು. ಅದಕ್ಕೆ ಈ ನಾವು ತೊಗೊಂಡಿರ್ತೀವಲ್ಲ ಆ ಅಗಸೆ ಒಳಗೆ 10 ಭಾಗನೇ ಉಳಿತದೆ. ಅದಕ್ಕೆ ನಾನು ಇದೊಂದು ಗುಂಡಿ ಕತೆ ಇಟ್ಟೀನಿ. ಇದ್ರಾಗ ಸಿಡಿದ್ರು ಅದು ಹಾರಿ ಹೊರಗಡೆ ಹೋಗ್ಲಿಕ್ಕೆ ಬರಲಾರ್ದಂಗೆ ಇದ್ರ ಬಾಯಿ ಬುಟ್ಟಿ ಅಷ್ಟು ಅಗಲ ಇರೋಂಗಿಲ್ಲ. ಅದಕ್ಕೆ ಇದು ಸಹಿತ ಈ ಗುಂಡಿ ಇಟ್ಟ ಮೇಲೆ, ಗ್ಯಾಸ್ ಮೇಲೆ ಇಟ್ಟ ಮೇಲೆ ಕಾಯ್ದದಂತ ದೂರಿಂದ ಹಿಂಗೆ ಮ್ಯಾಲ ಕೈ ಹಿಡಿದು ನೋಡಿದ್ರೆ ಗೊತ್ತಾಗ್ತದೆ. ಅದು ಕಾಯ್ದದಂತ ಗೊತ್ತಾದ್ಮೇಲೆ ಅಗಸೆ ಇದ್ರೊಳಗೆ ಹಾಕಿ ಹಿಂಗೆ ಹುರಿಬೇಕು ನೋಡ್ರಿ. ಇದು ಭಾಳ ಚಟಪಟ ಅಂತಿರ್ತದೆ. ಆಮೇಲೆ ಸ್ವಲ್ಪ ಕೈಯಾಗ ಹಂಗೆ ತೊಗೊಂಡು ಈಗ ಎತ್ತಿ ಅದೇನು ನೀವು ಕೈ ಆಡಿಸ್ತಿರ್ತಿರಲ್ಲ ಆ ಸೌಟ್ನಿಂದ ಎತ್ತಿ ಮ್ಯಾಲೆ ನೋಡಬೇಕು. ಆವಾಗ ಅದು ಆಗಿದ್ದು ಹೆಂಗೆ ಗೊತ್ತಾಗ್ತದಂದ್ರೆ ಇದ್ರ ಹೊಟ್ಟೆ ಒಡೆದು ಒಳಗಿಂದ ಅಲ್ಲಲ್ಲಿಗೆ ಸ್ವಲ್ಪ ಬಿಳಿ ಕಾಣಿಸ್ತಿರ್ತದೆ. ಪ್ರತಿಯೊಂದು ಆಗಿಲ್ಲ ಅನ್ಕೋಬಾರ್ದು. ಎಷ್ಟೊಂದು ಹೊಟ್ಟೆ ಒಡೆದದ್ದು ಕಾಣಿಸ್ಲಿಕ್ಕತ್ರ ಆವಾಗ ಇದು ಆಗ್ಯದಂತ ತೆಗಿಬೇಕು. ಈಗ ಅದರಿಂದ ಎತ್ತಿ ನೋಡಿ ಇದು ಆಗ್ಯದಂತ ಗೊತ್ತಾದ್ಮೇಲೆ ಹೊರಗೆ ತೆಗೆದು ಒಂದು ಅಗಲಾಗಂತ ಪರಾತ್ನಾಗ ಹಾಕಿ ಇಟ್ಕೋಬೇಕು. ಇದಕ್ಕೂ ಗುರಳ್ಳು ಹುರಿಯುವಾಗ ಹೆಂಗೆ ಬಡ ಕೈ ಆಡಿಸ್ತಿರ್ತೀವಿ ಹಂಗೆ ಇದನ್ನು ಯಾವಾಗಲೂ ಕೈ ಆಡಿಸ್ಕೊತಾ ಇರಬೇಕು. ಬಿಟ್ರೆ ಇದು ಬೇರೆ ಗುಂಡಿ ತೆಳ್ಳಗದ ಲಘುನ ಹೊತ್ತಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನು ಇದೇ ರೀತಿ ಹುರಿಬೇಕು. ನಡಬರ್ಕ ಎತ್ತಿ ನೋಡಿದಾಗ ನೋಡಿರಿ ಒಂದೊಂದು ಅಲ್ಲಲ್ಲಿಗೆ ಬಿಳಿ ಕಾಣಿಸ್ತದಲ್ಲ, ಈಗ ಆಗ್ಯದ. ಇದನ್ನು ಬೇರೆದಕ್ಕೆ ಹಾಕಿ ಇಡ್ರಿ. ಈಗ ಇದೇ ಬುಟ್ಟಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಂಗಾಗ ಇದು ಹುರ್ಕೊಡ್ರಿ. ತೋರಿಸಿ ನೋಡಿರಿ, ಈ ರೀತಿ ಸಣ್ಣಗೆ ಇಟ್ಟು ಎಣ್ಣೆ ಕಾಯ್ದಿರ್ತದೆ, ಬುಟ್ಟಿನೂ ಕಾಯ್ದಿರ್ತದೆ, ಲಗುನ ಆಗ್ತದೆ. ಕೈ ಆಡಿಸ್ತೀರಿ. ಇದು ಶೇಂಗಾ ಅಲ್ಲಲ್ಲಿಗೆ ಒಂದೊಂದು ಎರಡೆರಡು ಹಿಂಗೆ ಸ್ವಲ್ಪ ಬಿರುಕು ಬಿಡ್ತದೆ. ಅಂದ್ರೆ ಹೊಟ್ಟೆ ಒಡೆದು ಆ ಸೊಪ್ಪಿ ಸ್ವಲ್ಪ ಸುಳಿತದೆ ನೋಡಿರಿ, ಆವಾಗ ಇದು ಆದಂಗೆ ತಿಳ್ಕೊಬೇಕು. ಈಗ ಶೇಂಗಾ ಆಗಿದ್ದನ್ನು ಒಂದು ಪ್ಲೇಟ್ನಾಗ ಇದನ್ನು ತೆಗೆದಿಟ್ಟು ಅದೇ ಎಣ್ಣೆ ಒಳಗೆ ನಾವು ಹುಣಸೆ ಹಣ್ಣು ತೋರಿಸಿನಲ್ರಿ, ಆ ಹುಣಸೆ ಹಣ್ಣು ಕೂಡ ಎಣ್ಣೆ ಒಳಗೆ ಈಗ ಹುರಿಬೇಕು. ಅದು ಹುರಿಯೋ ಮುಂದೆನೇ ಮೆತ್ತಗೆ ಇರ್ತದೆ. ಎಲ್ಲ ಪೂರ್ಣ ಮೆತ್ತಗಾದ್ಮೇಲೆ ತೆಗೀರಿ, ಆರಿದ ಮೇಲೆ ಅದು ಕುರುಕುರು ಆಗ್ತದೆ. ಆಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಇರ್ತದೆ, ಅದರಾಗ ಸಾಸಿವೆ ಹಾಕಿ ಕರಿಬೇವು ಹಾಕಿ ಇದನ್ನು ಒಗ್ಗರಣೆ ಮಾಡಿಕೊಡ್ರಿ. ಬೇಕಂದ್ರೆ ಎಣ್ಣೆ ಹಾಕೋರಿ, ಇಲ್ಲಾಂದ್ರೆ ಅಷ್ಟರಲ್ಲೇ ಮಾಡಿಕೊಡ್ರಿ. ಈಗ ಒಗ್ಗರಣೆ ಮಾಡಿ ಇಟ್ಕೊಡ್ರಿ. ನಾವು ಅಗಸೆ ಮತ್ತು ಶೇಂಗಾ ಇದೆಲ್ಲ ಆರ್ಲಿಕ್ಕೆ ಇಟ್ಟಿವಲ್ರಿ. ಈಗ ಖಾರದ ಪುಡಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಮತ್ತು ಶೇಂಗಾ ಇದೆಲ್ಲ ಹಾಕಿ ಒಂದು ಸರಿ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು. ಆಮೇಲೆ ಅದ್ರ ಮೇಲೇ ಈ ಅಗಸೆ ಹಾಕಿ ಒಂದು ಚಮಚದಿಂದ ಕೈ ಆಡಿಸಿ ಇನ್ನೊಂದು ಸರಿ ಚೆಂದಾಗಿ ಮಿಕ್ಸಿ ಮಾಡಬೇಕು. ಮತ್ತು ಯಾರಿಗೆ ಬೇಕೋ ಬೆಳ್ಳುಳ್ಳಿ ಹಾಕಬೇಕಾದ್ರೂ ಅದನ್ನು ಬ್ಯಾಳಿಗತ್ತೆ ಮಾಡಿಕೊಂಡು ಅದನ್ನು ಸಪ್ಪಿ ತೆಗೆದು ಒಂದು ಸ್ವಲ್ಪ ಜಜ್ಜಿ ಅದ್ರ ಜೋಡಿ ಈ ಅಗಸೆ ಹಾಕಿದ ಮೇಲೆ ಏನು ಮಿಕ್ಸಿ ಮಾಡಿದ ಒಂದು ಪೌಡರ್ ಆಗ್ತದಲ್ಲ, ಆವಾಗ ಅದನ್ನು ಜಜ್ಜಿದ್ದು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡಿಬಿಟ್ರೆ ಸಾಕು. ಎಲ್ಲ ಅದು ಚೆಂದಾಗಿ ಕೂಡಿಕೊಂಡು ಸಣ್ಣ ಆಗ್ತದೆ. ಈ ರೀತಿ ಪುಡಿ ಮಾಡಿ ಇಟ್ಕೊಡ್ರಿ. ಇದನ್ನು ನೀವು ಒಗ್ಗರಣೆ ಏನು ಕಾಯಿಸಿರ್ತೀರಲ್ಲ ಅದ್ರಾಗ ಹಾಕಿ ಚೆಂದಾಗಿ ಕೈ ಆಡಿಸಿಟ್ರೆ ಅದ್ರ ಬಣ್ಣನೂ ಚೆಂದ ಬರ್ತದೆ, ಮತ್ತು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ರುಚಿನೂ ಬರ್ತದೆ. ಯಾರಿಗೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಇರ್ತದೆ ಎಣ್ಣೆ ಹಾಕೋಬೇಡ್ರಿ. ಇದಕ್ಕೆ ಶೇಂಗಾ ಹಾಕದೇನೂ ಮಾಡ್ತಾರೆ, ಇಷ್ಟು ರುಚಿ ಬರೋಂಗಿಲ್ಲ ಅಂತ ನಾವು ಸ್ವಲ್ಪ ಹಾಕ್ತೀವಿ. ಯಾರಿಗೆ ಬೆಳ್ಳುಳ್ಳಿ ಹಾಕಿದ್ದೇ ಸೇರ್ತದಂದ್ರೆ ಒಂದು ಗಡ್ಡೆ ತೊಗೊಂಡು ಬ್ಯಾಳಿ ಮಾಡಿ ಸುಲಿದು ಅದನ್ನು ಸ್ವಲ್ಪ ಹೊಟ್ಟೆ ಒಡ್ದಂಗೆ ಜಜ್ಜಿ ಪುಡಿ ಆದಮೇಲೆ ಮಿಕ್ಸಿ ಒಳಗೆ ಹಾಕಿ ಇನ್ನೊಂದು ಸಾರಿ ಮಿಕ್ಸಿ ಮಾಡಿಕೊಡ್ರಿ. ಬೆಳ್ಳುಳ್ಳಿ ಹಾಕಿ ಒಂದು ಸಲ ಮಿಕ್ಸಿ ಮಾಡಿದ್ಮೇಲೆ ಎಲ್ಲ ಏಕಾಗಿ ಚಲೋ ಆಗಿರ್ತದೆ. ಈಗ ನೋಡಿ ಅಗಸೆ ಪುಡಿ ತಯಾರಾಯ್ತು. ಈ ಭಕ್ರಿ ಚಪಾತಿ ಯಾರು ಮಾಡ್ತಾರೆ ಅವ್ರ ಮನೆಗೆಲ್ಲ
ಬೇರೆ ಬೇರೆ ಪುಡಿಗಳಿದ್ದಾಗ ಬೇರೆ ಬೇರೆ ಒಂಥರ ರುಚಿ ಇರ್ತದೆ. ಹೆಚ್ಚಾಗಿ ಪುಡಿ, ಮೊಸರು, ಭಕ್ರಿ, ತಂಗಳು ಭಕ್ರಿ, ತಂಗಳು ಚಪಾತಿ ಹಿಂಗೆ ತಿನ್ನೋರು ಇರ್ತಾರಲ್ಲ, ಈ ಪುಡಿಗಳಿದ್ರೆ ಭಾಳ ರುಚಿ ಆಗ್ತದೆ ಮತ್ತು ಭಾಳ ಉಪಯೋಗಕ್ಕೆ ಬರ್ತದೆ. ಇದು ಬರೀ ಹೆಣ್ಮಕ್ಳದ್ದೇ ಮನೆಯೊಳಗೆ ಗಂಡಸರು ಒಬ್ಬೊಬ್ಬರೇ ಅಡುಗೆ ಮಾಡ್ಕೊಳ್ಳೋಂಥ ಪ್ರಸಂಗ ಇದ್ದಾಗ ಸಹಿತ ಇದು ಭಾಳ ಸರಳದ. ಇವೆಲ್ಲ ಪುಡಿಗಳು ಅವ್ರು ಮಾಡಿಟ್ಕೊಂಡು ದಿನ ಒಂದೊಂದು ಬೇರೆ ರೀತಿ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಸರಳದ, ಊಟನೂ ರುಚಿ ಆಗ್ತದೆ. ಈ ಅಗಸಿ ಪುಡಿನೇ ತಿನ್ನಿರಿ ಅಥವಾ ಅಗಸಿ ಹುರಿದು ಅಡಿಕೆ ಒಳಗೆ ಹಾಕೋರಿ. ಕೆಲವರು ಬಡೆ ಸೊಪ್ಪು ಹುರಿದು ಅದ್ರ ಜೋಡಿ ಇದನ್ನು ಸ್ವಲ್ಪ ಹುರಿದು ಹಾಕ್ಕೊಂಡಿರ್ತಾರೆ ಸ್ವಲ್ಪ ಸ್ವಲ್ಪ ತಿನ್ಬೇಕಂತ. ಇದು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಇದು ರಕ್ತದ ಒತ್ತಡವನ್ನು ನಿಯಂತ್ರಣದಾಗಿಡ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಮತ್ತು ಹೃದ್ರೋಗವನ್ನು ತಡೆಗಟ್ಟಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಇದರಿಂದ ಇಷ್ಟೆಲ್ಲ ಉಪಯೋಗ ಅದಾದಮೇಲೆ ಯಾವಾಗಾದರೂ ನಾವು ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡ್ಕೋಬೇಕು. ಹಂಗೆ ಅಂದ್ಕೊಂಡು ಸದಾ ಅದನ್ನೇ ತಿನ್ನಬಾರ್ದು. ಯಾವಾಗಾದರೂ ಬಡೆ ಸೊಪ್ಪಿನಾಗ ಸ್ವಲ್ಪ ಹಾಕೊಡ್ರಿ ಮತ್ತು ಯಾವಾಗಾದರೂ ಒಂದು ಸರಿ ಪುಡಿ ಮಾಡಿ ಇಟ್ಕೊಡ್ರಿ. ಮಾಡ್ಲಿಕ್ಕೆ ಭಾಳ ಸರಳದಲ್ರಿ, ನೀವು ಮಾಡಿ ನೋಡಿರಿ. ಹೊಸದಾಗಿ ಯಾರು ಮಾಡ್ತೀರೋ ಅವರು ಮಾಡೋಕ್ಕಿಂತಲೂ ಮೊದಲು ಈ ವಿಡಿಯೋ ಒಂದು ಸಲ ನೋಡಿಬಿಟ್ಟು ಮಾಡಿರಿ, ಸರಳ ಆಗಿಬಿಡ್ತದೆ. ಶ್ರೀಕೃಷ್ಣಾರ್ಪಣೆ ಮಸ್ತು.